ಮುಖ್ಯಮಂತ್ರಿಗಳು ಒಕ್ಕಲಿಗ ಸಮುದಾಯದ ಶಾಸಕರು ಸಚಿವರ ಸಭೆಯನ್ನ ಕರೆದಿದ್ದಾರೆ ಸರ್. ಏನು ಅಜೆಂಡಾ ಸರ್? ಅಜೆಂಡಾ ಏನಿಲ್ಲ, ಈಗಾಗಲೇ ಏನು ತಾವು ಚರ್ಚೆ ಮಾಡ್ತಾ ಇದ್ರಲ್ಲ ಜಾತಿ ಗಣತಿ ಬಗ್ಗೆ, ಬಹುಶಃ ಅದರ ಬಗ್ಗೆ ವಿಚಾರ ಚರ್ಚೆ ಮಾಡಲಿಕ್ಕೆ, ಅದರ ಅಂಕಿಅಂಶಗಳನ್ನು ನಮ್ಗೆಲ್ರಿಗೂ ಕೂಡ ನೀಡಲಿಕ್ಕೆ, ನಮ್ಮ ಕಮ್ಯುನಿಟಿಯನ್ನ ನಾವು ಯಾವ ರೀತಿ ಅದರ ಬಗ್ಗೆ ನಾವು ಬಿಂಬಿಸಬೇಕು ಈ ಜಾತಿ ಗಣತಿ ವರದಿನಲ್ಲಿ ಅಂತ ಹೇಳಿ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಕರೆದಿರಬಹುದು ಅಂತ ನನ್ನ ಅಭಿಪ್ರಾಯ. ಸಮೀಕ್ಷೆಯಲ್ಲಿ ಒಕ್ಕಲಿಗ ಸಮುದಾಯವನ್ನ ಕಡಿಮೆ ತೋರಿಸಿದ್ದಾರೆ ಬರ್ತಿದ್ದಾವೆ. ಇದಕ್ಕೆ ಈ ಸಮೀಕ್ಷೆಗೆ ನಿಮ್ಮ ಒಪ್ಪಿಗೆ ಇದೆಯಾ? ಇಲ್ಲಿ ಒಕ್ಕಲಿಗರು, ಲಿಂಗಾಯತರು, SC ST ಮುಸ್ಲಿಮ್ಸ್ ಪ್ರಶ್ನೆ ಬರೋದಿಲ್ಲ. ಇದರಲ್ಲಿ ನಮ್ಮ ರಾಜ್ಯದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನಸಂಖ್ಯೆ ಯಾವ ಜಾತಿ ಎಷ್ಟಿದೆ ಅಂತಕ್ಕಂಥದ್ದು ತೀರ್ಮಾನ ಆಗಬೇಕು ಅಂತಕ್ಕಂಥದ್ದು ಇದರ ಉದ್ದೇಶ ಮತ್ತೆ ಹಿನ್ನೆಲೆ. ಅದರಿಂದ ಇದನ್ನ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಸಮೀಕ್ಷೆ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತ ನಿರ್ಧಾರಗಳು, ತೀರ್ಮಾನಗಳು ಆಗಿಲ್ಲ. ಅದಕ್ಕೆ ಪ್ರತಿ ಮನೆಗೂ ಹೋಗಿ ಸಮೀಕ್ಷೆ ಮಾಡಿ ವರದಿಯನ್ನ ಕೊಡ್ಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಸರ್ಕಾರವನ್ನ, ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಆಗ್ರಹಿಸ್ತೀವಿ. ಮುಖ್ಯಮಂತ್ರಿಗಳು ಒಕ್ಕಲಿಗ ಸಮುದಾಯದ ಶಾಸಕರು ಸಚಿವರ ಸಭೆಯನ್ನ ಕರೆದಿದ್ದಾರೆ ಸರ್. ಏನು ಅಜೆಂಡಾ ಸರ್? ಅಜೆಂಡಾ ಏನಿಲ್ಲ, ಈಗಾಗಲೇ ಏನು ತಾವು ಚರ್ಚೆ ಮಾಡ್ತಾ ಇದ್ರಲ್ಲ ಜಾತಿ ಗಣತಿ ಬಗ್ಗೆ, ಬಹುಶಃ ಅದರ ಬಗ್ಗೆ ವಿಚಾರ ಚರ್ಚೆ ಮಾಡಲಿಕ್ಕೆ, ಅದರ ಅಂಕಿಅಂಶಗಳನ್ನು ನಮ್ಗೆಲ್ರಿಗೂ ಕೂಡ ನೀಡಲಿಕ್ಕೆ, ನಮ್ಮ ಕಮ್ಯುನಿಟಿಯನ್ನ ನಾವು ಯಾವ ರೀತಿ ಅದರ ಬಗ್ಗೆ ನಾವು ಬಿಂಬಿಸಬೇಕು ಈ ಜಾತಿ ಗಣತಿ ವರದಿನಲ್ಲಿ ಅಂತ ಹೇಳಿ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಕರೆದಿರಬಹುದು ಅಂತ ನನ್ನ ಅಭಿಪ್ರಾಯ. ಸಮೀಕ್ಷೆಯಲ್ಲಿ ಒಕ್ಕಲಿಗ ಸಮುದಾಯವನ್ನ ಕಡಿಮೆ ತೋರಿಸಿದ್ದಾರೆ ಬರ್ತಿದ್ದಾವೆ. ಇದಕ್ಕೆ ಈ ಸಮೀಕ್ಷೆಗೆ ನಿಮ್ಮ ಒಪ್ಪಿಗೆ ಇದೆಯಾ? ಇಲ್ಲಿ ಒಕ್ಕಲಿಗರು, ಲಿಂಗಾಯತರು, SC ST ಮುಸ್ಲಿಮ್ಸ್ ಪ್ರಶ್ನೆ ಬರೋದಿಲ್ಲ. ಇದರಲ್ಲಿ ನಮ್ಮ ರಾಜ್ಯದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನಸಂಖ್ಯೆ ಯಾವ ಜಾತಿ ಎಷ್ಟಿದೆ ಅಂತಕ್ಕಂಥದ್ದು ತೀರ್ಮಾನ ಆಗಬೇಕು ಅಂತಕ್ಕಂಥದ್ದು ಇದರ ಉದ್ದೇಶ ಮತ್ತೆ ಹಿನ್ನೆಲೆ. ಅದರಿಂದ ಇದನ್ನ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಸಮೀಕ್ಷೆ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತ ನಿರ್ಧಾರಗಳು, ತೀರ್ಮಾನಗಳು ಆಗಿಲ್ಲ. ಅದಕ್ಕೆ ಪ್ರತಿ ಮನೆಗೂ ಹೋಗಿ ಸಮೀಕ್ಷೆ ಮಾಡಿ ವರದಿಯನ್ನ ಕೊಡ್ಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಸರ್ಕಾರವನ್ನ, ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಆಗ್ರಹಿಸ್ತೀವಿ.